ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 22/6/2026 ಸೋಮವಾರ. ಅಷ್ಟಮಿ ತಿಥಿ, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ, ವರ್ಯಾನ್ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಅಷ್ಟಮಿ ತಿಥಿಯ ಆತ್ಮಬಲ, ನವಮಿ ತಿಥಿಯ ಧರ್ಮಶಕ್ತಿ, ಉತ್ತರ ಫಲ್ಗುಣಿ ನಕ್ಷತ್ರದ ನಾಯಕತ್ವ ಮತ್ತು ಜವಾಬ್ದಾರಿ, ಹಸ್ತ ನಕ್ಷತ್ರದ ಕಾರ್ಯನೈಪುಣ್ಯತೆ, ವ್ಯತಿಪಾತ ಯೋಗದ ಎಚ್ಚರಿಕೆ ಹಾಗೂ ವರ್ಯಾನ್ ಯೋಗದ ಗೌರವ ಮತ್ತು ಜನಪ್ರಿಯತೆಯ ಅನುಗ್ರಹ ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತವೆ. ಈ ದಿನ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಸಾಧನೆ ಲಭ್ಯವಾಗಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಸಿಂಹ ರಾಶ್ಯಾಧಿಪತಿಯಾದಂಥ ರವಿಯ ಉತ್ತರ ಫಲ್ಗುಣಿ ನಕ್ಷತ್ರ ಅನ್ನುವಂಥದ್ದು ಸೂರ್ಯನ ಅಧೀನದಲ್ಲಿರುವುದರಿಂದ ಈ ದಿನ ಸೂರ್ಯನ ಪ್ರಭಾವ ವಿಶೇಷವಾಗಿ ಬಲವಾಗಿರುತ್ತದೆ. ಆದ್ದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ, ಪ್ರಮುಖ ವ್ಯಕ್ತಿಗಳ ಸಹಕಾರ ಲಭ್ಯವಾಗ್ತದೆ, ನಾಯಕತ್ವದ ಅವಕಾಶಗಳು ಹೆಚ್ಚಾಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಯೋಜನೆಗಳಲ್ಲಿ ವಿಳಂಬ ಉಂಟಾಗಬಹುದು ಅಥವಾ ಅಡಚಣೆಗಳುಂಟಾಗಬಹುದು. ಆದ್ದರಿಂದ ಅಹಂಕಾರಕ್ಕಿಂತ ವಿನಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಈ ದಿನ ಅಷ್ಟಮಿ ಮತ್ತು ನವಮಿ ತಿಥಿಗಳ ಪ್ರಭಾವ ಇರೋದರಿಂದ ಅಷ್ಟಮಿ ತಿಥಿಯಿಂದ ಆತ್ಮಪರಿಶೀಲನೆ, ಸವಾಲುಗಳನ್ನು ಎದುರಿಸುವ ಶಕ್ತಿ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ನವಮಿ ತಿಥಿಯಿಂದ ಧಾರ್ಮಿಕ ಕಾರ್ಯಗಳಿಗೆ ಶುಭ ಫಲ, ಗುರು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು ಉಂಟಾಗ್ತದೆ. ಆದ್ದರಿಂದ ದೇವಾಲಯಗಳ ಭೇಟಿ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ, ಮನಸ್ಸಿಗೆ ಹೊಸ ಸ್ಪಷ್ಟತೆ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ನಾಯಕತ್ವ ಮತ್ತು ಜವಾಬ್ದಾರಿ, ಸಮಾಜದಲ್ಲಿ ಗೌರವ, ದೀರ್ಘಕಾಲೀನ ಯೋಜನೆಗಳಿಗೆ ಅನುಕೂಲ ಉಂಟಾಗುವಂಥದ್ದು ಆಗ್ತದೆ. ಈ ದಿನ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ದೊರೆಯಬಹುದು, ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಹಸ್ತ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಕಾರ್ಯನೈಪುಣ್ಯತೆ ಮತ್ತು ಬುದ್ಧಿವಂತಿಕೆ, ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯ ಮತ್ತು ಸಂವಹನದ ಕೌಶಲ್ಯದಲ್ಲಿ ಬೆಳವಣಿಗೆ ಉಂಟಾಗುವಂಥದ್ದು. ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು, ಹೊಸ ಅವಕಾಶಗಳು ಲಭ್ಯವಾಗಬಹುದು. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ಅಡಚಣೆಗಳು ಹೆಚ್ಚಾಗಬಹುದು. ಆತುರದ ನಿರ್ಧಾರಗಳಿಂದ ತೊಂದರೆ ಉಂಟಾಗಬಹುದು. ಆದ್ದರಿಂದ ಜಾಗೃತ ವಹಿಸಬೇಕಾದಂಥ ವಿಚಾರಗಳೇನು? ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ. ಕೋಪ ಅಥವಾ ಅಹಂಕಾರ ಏನಾದರೂ ಇದ್ದಲ್ಲಿ ಅದನ್ನು ನಿಯಂತ್ರಿಸಿಕೊಳ್ಳುವಂಥದ್ದು ಒಳ್ಳೆಯದು. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಈ ದಿನ ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು, ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಉಂಟಾಗುವಂಥದ್ದು ಆಗ್ತಾ ಇರ್ತದೆ. ಈ ದಿನ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಸಮಾಜದಲ್ಲಿ ಹೆಸರು ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಲಭ್ಯವಾಗ್ತದೆ. ನಾಯಕತ್ವದ ಜವಾಬ್ದಾರಿ ಹೆಚ್ಚಾಗ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಆಗುವಂಥದ್ದು, ಹೊಸ ಗ್ರಾಹಕರ ಸಂಪರ್ಕ ಲಭ್ಯವಾಗುವಂಥದ್ದು. ಆದರೆ ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಹೊಸ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಕಾದರೆ ಸೂಕ್ತವಾಗಿ ಪರಿಶೀಲನೆ ಮಾಡಿ ಸಹಿ ಹಾಕಬೇಕಾಗಿ ವಿನಂತಿ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಆದಾಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಬರಬೇಕಾಗಿರುವ ಹಣ ಸ್ವಲ್ಪ ನಿಧಾನ ಆಗುವ ಸಾಧ್ಯತೆ ಇರ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಪ್ರತಿಷ್ಠೆಗಾಗಿ ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಬಿಡಿ. ಈ ದಿನ ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂಥದ್ದನ್ನು ಕಾಣ್ತೀರಿ.
ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಈ ದಿನ ಸ್ವಲ್ಪ ತಲೆನೋವು ಬರಬಹುದು, ಕಣ್ಣಿನಲ್ಲಿ ಆಯಾಸ ಉಂಟಾಗಬಹುದು, ರಕ್ತದೊತ್ತಡದ ಏರಿಳಿತ ಉಂಟಾಗಬಹುದು. ಈ ದಿನ ಸೂರ್ಯ ನಮಸ್ಕಾರ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವಂಥವರಿಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತದೆ. ಪರಿಹಾರಕ್ಕಾಗಿ ಈ ದಿನ ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ ಶಿವದೇವರಿಗೆ ಹಾಲನ್ನು ಅರ್ಪಿಸಿ. ಕೊನೆಗೊಂದು ಕಿವಿಮಾತು, ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ವರಿಯಾನ್ ಯೋಗದ ಅನುಗ್ರಹದಿಂದ ಗೌರವ, ನಾಯಕತ್ವ ಮತ್ತು ಜನಪ್ರಿಯತೆ ಹೆಚ್ಚಾಗುವಂಥ ಈ ದಿನದಲ್ಲಿ ವ್ಯತಿಪಾತ ಯೋಗ ಇರುವಂಥ ಕಾರಣದಿಂದಾಗಿ ವಿನಯ ಮತ್ತು ಎಚ್ಚರಿಕೆಯಿಂದ ನಡೆದುಕೊಂಡರೆ ಇಂದು ಸಿಂಹರಾಶಿಯವರಿಗೆ ಕೀರ್ತಿ, ಯಶಸ್ಸು ಮತ್ತು ಉತ್ತಮ ಸಾಧನೆ ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.